ಎಷ್ಟು ದಿನ ಸೈಲೆಂಟ್ ಆಗಿದ್ದಂತ ಕುಮಾರಸ್ವಾಮಿ ಡಿಕೆಶಿ ಮಧ್ಯೆ ಕದನ ಇದೀಗ ತಾರಕಕ್ಕೇರಿದೆ. ನೀನಾ ನಾನಾ ಒಂದ್ ಕೈ ನೋಡೇ ಬಿಡೋಣ ಅನ್ನೋ ಮಟ್ಟಿಗೆ ವಾಗ್ಯುದ್ಧ ನಡೀತಾ ಇದೆ. ಸಿಡಿ ಫ್ಯಾಕ್ಟರಿ ಮಾತುಗಳು ತೂರಿ ಬಂದಿವೆ. ಏನೆಲ್ಲ ಜಟಾಪಟಿ ನಡೀತಾ ಇದೆ, ಬನ್ನಿ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡೋಣ. ಅವರ ಅಧಿಕಾರದ ವ್ಯಾಪ್ತಿ ಏನು ಅಂತಕ್ಕಂಥದ್ದನ್ನು ಕೇಳಲಿಕ್ಕೆ ಬಯಸ್ತೀನಿ. ಯಾವ ಇದ್ರ ಮೇಲೆ ಇವರು ಸಭೆ ನಡೆಸ್ತಾರೆ? I have better experience on administration. I don't want to learn anything from Kumaraswamy. ಅಸೆಂಬ್ಲಿలో ಎಲ್ಲರೂ ಅದನ್ನು ಚರ್ಚೆ ಮಾಡಕ್ಕೆ ಕೇಳುತ್ತೆ. ಓಪನ್ ಡಿಬೇಟ್ ಬೇಕಾ ಮಾಡೋಣ. ಅನುಭವ ಕದನದ ಮಧ್ಯೆ ಡಿಕೆ ಎಚ್ಡಿಕೆ ಮಧ್ಯೆ ಎಕ್ಸ್ ಸಮರ. ಡಿಕೆ ಓಪನ್ ಡಿಬೇಟ್ ಸವಾಲು ಸ್ವೀಕರಿಸಿದ ಎಚ್ಡಿ ಕುಮಾರಸ್ವಾಮಿ. ಅಸೆಂಬ್ಲಿలో ಎಲ್ಲರೂ ಅದನ್ನು ಚರ್ಚೆ ಮಾಡಕ್ಕೆ ಕೇಳುತ್ತೆ. ಓಪನ್ ಡಿಬೇಟ್ ಬೇಕಾ ಮಾಡೋಣ. ಲೀಸ್ ಬೇಸ್ ಸಿಎಂ ಎಂದ ಎಚ್ಡಿಕೆ, ಸಿದ್ದರಾಮಯ್ಯ ಕೌಂಟರ್. ಬಹುಶಃ ಅವರು ಈ ರಾಜ್ಯದಲ್ಲಿ ಲೀಸ್ ಬೇಸ್ಡ್ ಮುಖ್ಯಮಂತ್ರಿ ಅವರು. ಕುಮಾರಸ್ವಾಮಿ ಬಿಜೆಪಿ ಅವರು ಬರೀ ಸುಳ್ಳು ಹೇಳ್ತಾರೆ. ಡಿಕೆಶಿ ವರ್ಸಸ್ ಎಚ್ಡಿಕೆ ಬದ್ಧ ವೈರಿಗಳ ಕಾಳಗ. ಬಳ್ಳಾರಿ ಗಲಾಟೆ ವಿಚಾರದಲ್ಲಿ ಮಾತಿಗೆ ಮಾತು ಬೆಳೆದು ಇದೀಗ ಸವಾಲು ಸ್ವೀಕರಿಸುವ ಹಂತಕ್ಕೂ ಬಂದು ಬಿಟ್ಟಿದೆ. ಡಿಸಿಎಂ ಡಿಕೆ ಕುಮಾರಸ್ವಾಮಿ ಮಧ್ಯೆ ಜಟಾಪಟಿ ತಾರಕಕ್ಕೇರಿದೆ. ನಿನ್ನೆಯಷ್ಟೇ ಅನುಭವದ ಕದನವು ನಡೆದಿತ್ತು, ಅದನ್ನೇ ಒಮ್ಮೆ ಕೇಳಿಸಿಕೊಳ್ಳಿ. ಅವರ ಅಧಿಕಾರದ ವ್ಯಾಪ್ತಿ ಏನು ಅಂತಕ್ಕಂಥದ್ದನ್ನು ಕೇಳಲಿಕ್ಕೆ ಬಯಸ್ತೀನಿ ನಾನು. ಗೃಹ ಸಚಿವರು ಹೋಗಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು ಓಕೆ, ಇಲ್ಲ ಮುಖ್ಯಮಂತ್ರಿಗಳು ಕರೆದು ಸಭೆ ನಡೆಸಿದ್ರು ಓಕೆ. ಈ ಎರಡು ಇಲಾಖೆಗೆ ಇವರು ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ, ಉಪಮುಖ್ಯಮಂತ್ರಿಗಳಿಗೆ. ಯಾವ ಇದ್ರ ಮೇಲೆ ಇವರು ಹೋಗಿ ಸಭೆ ನಡೆಸ್ತಾರೆ? ಮಿಸ್ಟರ್ ಕುಮಾರಸ್ವಾಮಿ ಇಸ್ ಐ ಆಮ್ ಮೋರ್ ಎಕ್ಸ್ಪೀರಿಯನ್ಸ್ ದೆನ್ ಕುಮಾರಸ್ವಾಮಿ ಇನ್ ಪಾಲಿಟಿಕ್ಸ್. I have a better experience. I might have not become the chief minister. I have better experience on administration, better than Kumaraswamy. I have been a minister for a very long time. I know what is administration, how to work, and whom to call, whom not to call. I know. I don't want to learn anything from Kumaraswamy. ಡಿಸಿಎಂ ಹುದ್ದೆಗೆ ಎಕ್ಸ್ಟ್ರಾ ಕೋಡು ಕೊಂಬು ಇರಲ್ಲ ಅಂತ ಎಚ್ಡಿಕೆ ಟ್ವೀಟ್ ಮಾಡಿದ್ರು. ಇದರಿಂದ ಸಿಡಿದೆದ್ದ ಡಿಸಿಎಂ ಡಿಕೆ ಎಲ್ಲವನ್ನೂ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡೋಣ ಅಂತ ಸವಾಲ್ ಹಾಕಿದ್ರು. ಇದೀಗ ಸವಾಲು ಸ್ವೀಕರಿಸಿದ ಕುಮಾರಸ್ವಾಮಿ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಕುಮಾರಸ್ವಾಮಿ ಮತ್ತೆ ಪ್ರಶ್ನೆ ಮಾಡಿದ್ದಾರೆ, ಡಿಸಿಎಂಗೇನು ಎಕ್ಸ್ಟ್ರಾ ಕೊಂಬು ಇಲ್ಲ ಅನ್ನೋದ್ರ ಬಗ್ಗೆ. ಶಿಷ್ಟಾಚಾರ ಮಂತ್ರಿಗಳಿಗೆ ಇರುವಷ್ಟು ಶಿಷ್ಟಾಚಾರ ಆಯ್ತಪ್ಪ, ಅವ್ರ MLAಗಳು ಇದಾರಲ್ಲ, ಅವ್ರ MLA ಇದು ಅಸೆಂಬ್ಲಿಲಿ ಕರಿತೀವಿ. ಹೊಸ ಅಸೆಂಬ್ಲಿలో ಎಲ್ಲರೂ ಅದನ್ನು ಚರ್ಚೆ ಮಾಡಕ್ಕೆ ಕೇಳುತ್ತೆ. ಏನಿದೆ ನಿಮಗೆ? ಪ್ರಚಾರಕ್ಕೆ ಅಷ್ಟೇ ತಾನೆ ನೀವು ಮಾಡಬೇಕು ಅಂತ ಬಿಡ್ರಿ. ನಿಮ್ಗೆ ಎಲ್ಲ ಮಾಹಿತಿ ಕೊಡ್ತೀವಿ. ಇಲ್ಲಿ ಯಾವ್ಯಾವ ತರ ಇದರಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ಇದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋದ್ರೆ ಸಮಯ ತಗೊಳ್ಳೋದು. ಎಲ್ಲ ತರಿಸಿಟ್ಕೊಂಡಿದ್ದೀನಿ, ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಓಪನ್ ಡಿಬೇಟ್ ಬೇಕಾ ಮಾಡೋಣಂತೆ, ಏನ್ ಕದ್ದೋಗಲ್ಲ ನಾವು. ಸಿಡಿ ಫ್ಯಾಕ್ಟರಿ ಇರೋದೇ ಹಾಸನದಲ್ಲಿ ಎಂದ ಡಿಕೆ ಸುರೇಶ್. JDS ಅವ್ರಿಗೆ ಕೆಲಸ ಇಲ್ಲ, ಉದ್ಯೋಗ ಇಲ್ಲ. ಫ್ಯಾಕ್ಟರಿ ಎಲ್ಲ ಇದ್ದಿದ್ದು ಹಾಸನದಲ್ಲಿ, ಹೊಳೆನರಸೀಪುರದಲ್ಲಿ. ಹೊಳೆನರಸೀಪುರಕ್ಕೆ ಹೋಗಿ ಕೇಳ್ಕೊಳ್ಳಿ, ಹೊಳೆನರಸೀಪುರಕ್ಕೆ ಹೋಗಿ ಕೇಳಲಿ, ಪದ್ಮನಾಭ ನಗರಕ್ಕೆ ಹೋಗಿ ಕೇಳಲಿ ಎಲ್ಲಿ ಫ್ಯಾಕ್ಟರಿ ಇತ್ತು ಅಂತ. ಯಾರು ಬೇಡ ಅಂದವರು? ಫ್ಯಾಕ್ಟರಿ ಎಲ್ಲಿತ್ತು ಅಂತ ಅಲ್ಲೇ ಕೇಳ್ಕೊಳ್ಳಿ, ಯಾರು ಬೇಡ ಅಂದವರು? ಫ್ಯಾಕ್ಟರಿ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು ಗೊತ್ತಿದೆಯಲ್ಲ. ಈಗ ಹೊಳೆನರಸೀಪುರ ಇನ್ನ ಬೇಕಾ? ಹಾಸನಕ್ಕಿನ್ನ ಉದಾಹರಣೆ ಬೇಕಾ? ಇಡೀ ದೇಶದಲ್ಲಿ ಅತ್ಯಂತ ಹೀನಾಯವಾದ ಕೃತ್ಯ ಯಾವ್ದಾದ್ರು ಒಬ್ಬ ಇತ್ತು ಅಂತ ಅಂದ್ರೆ ಅದು ಹಾಸನ ನಡೆದಂತ ದುರ್ಘಟನೆ. ಅದು ಕಾಂಗ್ರೆಸ್ ಮಾಜಿ ಸಂಸದ ಡಿಕೆ ಸುರೇಶ್ ಆರೋಪಕ್ಕೆ ಟ್ವೀಟ್ ಮೂಲಕ ತಿರುಗೇಟು ಕೊಟ್ಟ ಜೆಡಿಎಸ್. ಸಿಡಿ ಫ್ಯಾಕ್ಟರಿ ಮಾಲೀಕರೇ ಡಿಕೆ ಶಿವಕುಮಾರ್ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಕಲೆಕ್ಷನ್ ಗಿರಾಕಿ, ಹನಿ ಟ್ರ್ಯಾಪ್ ಅಧ್ಯಕ್ಷ, ರಿಯಲ್ ಎಸ್ಟೇಟ್ ಏಜೆಂಟ್, ರೌಡಿ ರಾಜಕಾರಣಿಯ ಅನುಭವದ ಕೊಚ್ಚೆಗೆ ಯಾರು ತಾನೇ ಸಮ, ಹೀಗಂತ ಜೆಡಿಎಸ್ ಟೀಕಿಸಿದೆ. ಹಾಸನ ಬ್ಲೂ ಚಿತ್ರ ವರ್ಲ್ಡ್ ಫೇಮಸ್ ಎಂದು ಕೈ ಕೌಂಟರ್. ಜೆಡಿಎಸ್ ಟ್ವೀಟ್ಗೆ ಕೆಂಡ ಕಾರಿದ ಕಾಂಗ್ರೆಸ್ ಟ್ವೀಟ್ ಮೂಲಕ ತನ್ನದೇ ಆದ ರೀತಿಯಲ್ಲಿ ತಿರುಗೇಟು ಕೊಟ್ಟಿದೆ. ನಿಮ್ಮಲ್ಲೇ ಬ್ಲೂ ಫಿಲ್ಮ್ ನಿರ್ಮಾಪಕರು, ನಿರ್ದೇಶಕರು ತುಂಬಿದ್ದಾರೆ. ನಿಮ್ಮ ಹುಡುಗ ನಟಿಸಿದ ಹಾಸನ್ ಬ್ಲೂ ಚಿತ್ರ ವರ್ಲ್ಡ್ ಫೇಮಸ್ ಅಂತ ಕಿಡಿಕಾರಿದೆ. ಎಚ್ಡಿಕೆ ಸಿದ್ದರಾಮಯ್ಯ ಮಧ್ಯೆ ಲೀಸ್ ಬೇಸ್ಡ್ ಸಿಎಂ ಫೈಟ್. ಇದೇ ಸಿದ್ದರಾಮಯ್ಯನವರೀಗ ದಾಖಲೆ ನಿರ್ಮಾಣ ಮಾಡಿದಾರಲ್ವಾ. ನನ್ನ ಅಭಿಪ್ರಾಯದಲ್ಲಿ ಅವ್ರು ಇರೋದು
ನನ್ನ ಅಭಿಪ್ರಾಯದಲ್ಲಿ. ಯಾಕೆಂದ್ರೆ ಕಾಂಗ್ರೆಸ್ ನಾಯಕರುಗಳು ಹೇಳೋದು, ಮಂತ್ರಿಗಳು ಮತ್ತು ಅವರು ಹೇಳೋದು, ಹೈಕಮಾಂಡ್ ಹೇಳೋವರೆಗೂ ಇರ್ತೀನಿ ಅಂತ ಎಷ್ಟೋ ಬಾರಿ ಹೇಳೋರಲ್ವಾ. ಬಹುಶಃ ಅವರು ಈ ರಾಜ್ಯದಲ್ಲಿ ಲೀಸ್ಡ್ ಬೇಸ್ ನಲ್ಲಿ ಇದ್ದಾರೆ, ಲೀಸ್ಡ್ ಬೇಸ್ಡ್ ಮುಖ್ಯಮಂತ್ರಿ ಅವರು ನನ್ನ ಅಭಿಪ್ರಾಯದಲ್ಲಿ. ಕುಮಾರಸ್ವಾಮಿ ಬಿಜೆಪಿ ಅವರು ಬರೀ ಸುಳ್ಳು ಹೇಳ್ತಾರೆ, ಅವ್ರಿಗೆಲ್ಲ ಉತ್ತರ ಕೊಡ್ತಾ ಕೂತ್ಕೊಳ್ಳೋಕೆ. ಅನುದಾನ ವಿಚಾರದಲ್ಲಿ ಕೇಂದ್ರದ ವಿರುದ್ಧ ಯಾಕೆ ಬೊಟ್ಟು ಮಾಡ್ತೀರಾ ಅಂತ ಕುಮಾರಸ್ವಾಮಿ ಸಿಡಿದೆದ್ರು. ಇದಕ್ಕೆ ಡಿಕೆ ಸುರೇಶ್ ತಿರುಗೇಟು ಕೊಟ್ಟಿದ್ದು ಹೀಗೆ. ಎಸ್, ನಮ್ಮ ರಾಜ್ಯ 2ನೇ ಸ್ಥಾನದಲ್ಲಿ ಇರಬಹುದು. ಈ ಒಂದು ವ್ಯವಸ್ಥೆಗಳು ಬಂದಿದ್ದು ಈಗಲ್ಲ, ನರೇಂದ್ರ ಮೋದಿ ಅವರು ಬಂದ ಮೇಲಲ್ಲ, ನೆಹರು ಕಾಲದಲ್ಲೇ ಪ್ರಾರಂಭ ಆಗಿರೋದು ಇದು. ಯಾವ ಸಿಸ್ಟಮ್ ಅಲ್ಲಿ ರಾಜ್ಯಗಳಿಗೆ ಹಂಚಿಕೆ ಆಗಬೇಕಣ ಅಂತ ಹೇಳಿ ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ಯಾತಕ್ಕೆ ಘರ್ಷಣೆ ಮಾಡಬೇಕು? ನಾನು 2 ಬಾರಿ ಸರ್ಕಾರ ನಡೆಸಿದ್ದೇನೆ. ಕುಮಾರಸ್ವಾಮಿ ಇದನ್ನೆಲ್ಲ ಬಿಡಿ, ದಯವಿಟ್ಟು ಆ HMT ಅವ್ರಿಗೆ ನ್ಯಾಯ ಕೊಡಿಸಿ. ಸುಮ್ಮನೆ ಯಾಕೆ ಇಲ್ದೇ ಇರೋದನ್ನೆಲ್ಲ ಹೇಳಕ್ ಬರ್ತೀರಿ? ಡಿಕೆಶಿ ಕುಮಾರಸ್ವಾಮಿ ಪೊಲಿಟಿಕಲ್ ವಾರ್ ಮುಂದೆ ಅದ್ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.